ಸಾಧನೆಗೆ ಅಂಗವೈಕಲ್ಯ ಅಡ್ಡಿಯಾಗುವುದಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅಬ್ಬಾಸ್ ಮತ್ತು ಅಮೀನಾ ದಂಪತಿಯ ಪುತ್ರ ಕಬೀರ್ ಎಂಬಾತ ದೇಹ ಸ್ವಾಧೀನ ಕಳೆದುಕೊಂಡಿದ್ರು. ಹೆಬ್ಬೆರಳ ಸಹಾಯದಿಂದ ಮೊಬೈಲ್ನಲ್ಲೇ ಫೋಟೋ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್ ಮಾಡುವ ಮೂಲಕ ಆನ್ಲೈನ್ ಬಿಸಿನೆಸ್ ಮಾಡ್ತಾ ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ. ಜನನದ ವೇಳೆ ಆರೋಗ್ಯವಾಗಿದ್ದಂತಹ ಕಬೀರ್ಗೆ 9 ತಿಂಗಳಾಗಿದ್ದಾಗ ಜ್ವರವೊಂದು ಬಂತು. ಆನಂತರ ಒಂದೊಂದೇ ಅಂಗಾಂಗ ಬಲ ಕಳೆದುಕೊಳ್ಳುವುದಕ್ಕೆ ಪ್ರಾರಂಭಿಸಿದೆ. ಕ್ರಮೇಣ ಪೂರ್ತಿ ದೇಹವೇ ಸ್ವಾಧೀನ ಇಲ್ಲದಾಯಿತು. ಇದೀಗ ಕಬೀರ್ಗೆ 25 ಇಡೀ ದೇಹದ ಹೆಬ್ಬೆರಳಲ್ಲಿ ಮಾತ್ರ ಚಲನೆಯ ಸ್ಥಿತಿಯಲ್ಲಿದ್ದು ಅದೇ ಸಹಾಯದಿಂದ ಸಾಧನೆಯನ್ನು ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಕಬೀರ್ ಅವರನ್ನ ಮಾತನಾಡಿಸಿದ್ದಾರೆ, ಕೇಳಿ. ಈಗ ಅವರನ್ನು ಮಾತಾಡಿಸ್ತೇನೆ. ಕಬೀರ್ ಅವರೇ, ಎಷ್ಟು ತಿಂಗಳಲ್ಲಿ ತಮಗೆ ಈ ರೀತಿ ಆಗಿದ್ದು ಮತ್ತು ಈಗ ಎಷ್ಟು ವರ್ಷದಿಂದ ಈ ರೀತಿಯಾದಂಥ ಆರೋಗ್ಯ ಸಮಸ್ಯೆ ಎದುರಾಗಿದೆ? ಏನಾಗಿತ್ತು ಎಕ್ಸಾಕ್ಟ್ ಆಗಿ? ನನ್ನ ಫ್ಯಾಮಿಲಿ ಅವರೇ ಇರ್ತಾರೆ. ನಾನು 9 ತಿಂಗಳ ತನಕ ಸರಿ ಇದ್ದೆ. ಮತ್ತೆ ಒಂದು ಜ್ವರ ಬಂದು ಹೀಗೆ ಆಯ್ತಂತ, ಅಂದರೆ ಐ ಲಾಸ್ಟ್ ಮೈ ಎನರ್ಜಿ ಡೇ ಬೈ ಡೇ. ಇವಾಗ ಹೀಗಿದ್ದೇನೆ ನಾನು. ಈಗ ಏನೇನು ಕೆಲಸ ಮಾಡ್ತೀರಿ ನೀವು? ಈಗ ನಾನು ನನ್ನ ಮೈನಾಗಿ ಆನ್ಲೈನ್ ಶಾಪ್, ಅಂದರೆ ಡ್ರೆಸ್, ಕ್ಲೋತಿಂಗ್ಸ್ ಎಲ್ಲ ಇರ್ತದೆ ಅದು, ಮತ್ತು ಟ್ರಾವೆಲ್ಸ್, ಫೋಟೋಶೂಟು, ಮತ್ತು ಇದು ಡೆಕೋರ್, ಈವೆಂಟ್ ಡೆಕೋರ್, ಒಂದು ವೆಡ್ಡಿಂಗ್ ಪ್ಲ್ಯಾನರ್ ಅಂತ ಹೇಳ್ಬೋದು, ಮತ್ತು ಕ್ರಾಫ್ಟ್ ಐಟಮ್, ಮತ್ತು ಇದು ಎಡಿಟಿಂಗ್. ಅದು ನನಗೆ ಕ್ರೇಜ್ ಎಡಿಟ್ ಅಂದರೆ. ಎಡಿಟ್ ನಂದು ಫ್ಯಾಷನ್. ಓಕೆ, ಆ ಥರ ಹೇಳ್ಬೋದು. ಹೇಗೆ ಕಲ್ತ್ರಿ ಇದೆಲ್ಲ? ಎಲ್ಲ ಆನ್ಲೈನ್, ಎಲ್ಲ ಯೂಟ್ಯೂಬ್ ನೋಡಿ. ಅದೊಂದು ಛಲ ಬಂದರೆ ಉಂಟಲ್ಲ, ಹೇಗೆ ಕೂಡ ಕಲಿಬೋದು. ನಮಗೆ ಒಂದು ಇಂಟ್ರೆಸ್ಟ್ ಇದ್ದರೆ ಏನು ಬೇಕಾದರೂ ಕಲಿಬೋದು. ಇಂಟ್ರೆಸ್ಟ್ ಇಲ್ಲಂದರೆ ಏನು ಮಾಡಲಿಕ್ಕೆ ಆಗುತ್ತೆ. ಅದು ಇಂಟ್ರೆಸ್ಟ್ ಬಂದರೆ ನಾವು ಯಾವ ಕಷ್ಟ ಆದರೂ ಕೂಡ ನಾವು ಅದು ಕಲ್ತೀವಿ. ಓಕೆ, ಈಗ ನಿಮಗೆ ಕುತ್ತಿಗೆ ಮೇಲ್ಭಾಗದಲ್ಲಿ ಮಾತ್ರ ಬಲ ಇದೆ. ಸೊ ಕೇವಲ ಒಂದು ಬೆರಳನ್ನು ಬಳಸ್ಕೊಂಡು ಇಷ್ಟೆಲ್ಲ ಮಾಡ್ತೀವಿ? ಹೌದೌದು, ಒಂದೇ ಬೆನ್ನಲ್ಲಿ ಎಲ್ಲ ವರ್ಕ್ ಮಾಡೋದು. ಮತ್ತೆ ಏನು ಮೂವ್ಮೆಂಟ್ ಇಲ್ಲ, ಒಂದು ಫಿಂಗರ್ ಮಾತ್ರ, ಬೇರೆ ಏನಿಲ್ಲ. ಈಗ ಮುಂದೆ ಏನು ಮಾಡಬೇಕು ಅಂತಿದ್ದೀರಿ? ಮುಂದೆ ಒಂದು ಶಾಪು ಪ್ಲ್ಯಾನ್ ಮಾಡ್ತಾ ಇದ್ದೆ, ದೊಡ್ಡದು, ಬ್ಯಾಂಗ್ಳೂರಲ್ಲಿ. ಇನ್ಶಾಲ್ಲ ಮಾಡಬೇಕು, ಅದು ಫೈನ್ ಮಾಡ್ತಾ ಇದ್ದೇನೆ. ಆದರೆ ನೋಡೋದೆ. ತನಗೆ ಈ ರೀತಿಯಾಗಿ ಅಂಗವೈಕಲ್ಯ ಇದ್ರೂ ಕೂಡ, ಅಂದರೆ ದೇಹದಲ್ಲಿ ಸ್ವಾಧೀನ ಇಲ್ಲದೇ ಇದ್ರೂ ಕೂಡ ಸಾಧಿಸುವ ಛಲ ಹೊಂದಿದೆ. ಸೊ ಹೀಗಾಗಿ ನಾನು ಈ ರೀತಿಯಾಗಿ ಸಕ್ಸಸ್ಸನ್ನು ಕಂಡಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಟ್ಪೇಟ್ ಜೊತೆ ಅಶೋಕ್, TV9 ಮಂಗಳೂರು.